ನಮಸ್ಕಾರ ಎಲ್ರಿಗೂ. ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಗ್ನಿವೀರ್ ಆರ್ಮಿ GD ಹುದ್ದೆಗಳಿಗಾಗಿ GK ಪ್ರಶ್ನೋತ್ತರ ಸರಣಿ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿದಿನ ನಿಮಗೆ 30 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೆ ಸಹಾಯವಾಗುತ್ತವೆ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಅಗ್ನಿವೀರ್ ಆರ್ಮಿ GD ಹುದ್ದೆಗೆ ಯಾರು ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅವರಿಗಾಗಿ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ, ಅದಕ್ಕೂ ಜಾಯಿನ್ ಆಗಿ ಅಂತ ಹೇಳ್ತಾ, ಮಾತ್ರ ಅಗ್ನಿವೀರ್ ಆರ್ಮಿ GDಯ ಓಲ್ಡ್ ಪ್ರಶ್ನೆ ಪತ್ರಿಕೆಗಳಿದ್ದಾವೆ, ಅಂದರೆ ಓಲ್ಡ್ ಕ್ವಶನ್ ಪೇಪರ್ಸ್ಗಳಿದ್ದಾವೆ. ಒಟ್ಟು 23 ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಿಮಗೆ ಸಿಗ್ತವೆ ಕೇವಲ 100 ರೂಪಾಯಲ್ಲಿ. ಈ ಪ್ರಶ್ನೆ ಪತ್ರಿಕೆಗಳೇನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಈ ಪ್ರಶ್ನೆ ಪತ್ರಿಕೆಗಳನ್ನು ನೀವು ತೆಗೆದುಕೊಳ್ಬಹುದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು. ಮೊದಲನೆಯ ಪ್ರಶ್ನೆ, ಬೀಳುವ ಅಂಶಗಳ ಲಕ್ಷಣವೇನು? ಆಪ್ಷನ್ಗಳು: ಗುರುತ್ವಾಕರ್ಷಣೆ, ವೇಗವರ್ಧನೆ, ವೇಗ. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ವೇಗವರ್ಧನೆ. ಎರಡನೆಯ ಪ್ರಶ್ನೆ, ಹಗುರವಾದ ಲೋಹವನ್ನು ಹೆಸರಿಸಿ. ಆಪ್ಷನ್ಗಳು: ಸೋಡಿಯಮ್ಮು, ಲಿಥಿಯಮ್ಮು, ಮ್ಯಾಗ್ನೇಸಿಯಮ್ಮು. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಲಿಥಿಯಂ. ಮೂರನೆಯ ಪ್ರಶ್ನೆ, ಸರಿಯಾದ EMF ಜೀವಕೋಶದ ಅಳತೆ ಉಪಕರಣವನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ಗಳು: ಗಾಸ್ಮೀಟರು, ವೋಲ್ಮೀಟರು, ಸಂಭಾವ್ಯ ಮೀಟರು. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸಂಭಾವ್ಯ ಮೀಟರ್. ಇನ್ನು ನಾಲ್ಕನೆಯ ಪ್ರಶ್ನೆ, ಪರಮಾಣು ಸಮ್ಮಿಳನ ಕ್ರಿಯೆ ಸಂಭವಿಸುತ್ತದೆ. ಆಪ್ಷನ್ಗಳು: ಹೈಡ್ರೋಜನ್ ಬಾಂಬ್ನಲ್ಲಿ, ನ್ಯೂಟ್ರಾನ್ ಬಾಂಬ್, ಪರಮಾಣು ರಿಯಾಕ್ಟರ್. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಹೈಡ್ರೋಜನ್ ಬಾಂಬ್. ಇನ್ನು ಐದನೆಯ ಪ್ರಶ್ನೆ, ಸಸ್ತನಿಗಳು ಯಾವುದರಿಂದ ವಿಕಸನಗೊಂಡವು? ಆಪ್ಷನ್ಗಳು: ಸರೀಸೃಪಗಳು, ಉಭಯಚರಗಳು, ಉಭಯಚರಗಳು, ಮೀನುಗಳು. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸರೀಸೃಪಗಳು. ಇನ್ನು ಆರನೆಯ ಪ್ರಶ್ನೆ, ಚರ್ಮದ ಮೇಲಿನ ಪದರವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಗಳು: ಎಪಿಡರ್ಮಿಸ್, ಚರ್ಮ, ಕಾರ್ಟೆಕ್ಸು, ಹೊರಪರೆ. ಇದಕ್ಕೆ ಸರಿಯಾದ ಉತ್ತರ ಎಪಿಡರ್ಮಿಸ್. ಇನ್ನು ಏಳನೆಯ ಪ್ರಶ್ನೆ, ಯಕೃತ್ನಿಂದ ಸ್ರವಿಸುವ ಪಿತ್ತರಸವು ಎಲ್ಲಿ ಸಂಗ್ರಹವಾಗಿರುತ್ತದೆ? ಆಪ್ಷನ್ಗಳು: ಯಕೃತ್ತು, ಪಿತ್ತಕೋಶ, ಶ್ವಾಸಕೋಶ. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಪಿತ್ತಕೋಶದಲ್ಲಿ. ಎಂಟನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಕಾರ್ಬೋಹೈಡ್ರೇಟ್ನ ಹೆಚ್ಚಿಗೆ ಪ್ರಮಾಣದಲ್ಲಿ ಕಂಡುಬರುತ್ತದೆ? ಆಪ್ಷನ್ಗಳು: ಭತ್ತ, ಗೋಧಿ, ಮಾಂಸ. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಭತ್ತ ಅಥವಾ ಅಕ್ಕಿ. ಇನ್ನು ಒಂಬತ್ತನೆಯ ಪ್ರಶ್ನೆ, ರಕ್ತ ಪರಿಚಲನೆಯನ್ನು ಕಂಡುಹಿಡಿದವರು ಯಾರು? ಆಪ್ಷನ್ಗಳು: ಡಾರ್ವಿನ್ನು, ಹಾರ್ವೆ, ಲೊಮಾರ್ಕ. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಹಾರ್ವೆ. ಹತ್ತನೆಯ ಪ್ರಶ್ನೆ, ದ್ರಾವಣದ H+ ಅನ್ನು 10 ಪಟ್ಟು ಹೆಚ್ಚಿಸಿದರೆ pH ಎಷ್ಟಾಗುತ್ತದೆ? ಆಪ್ಷನ್ಗಳು: 1ರಿಂದ ಹೆಚ್ಚಳ, 1ರಿಂದ ಕಡಿಮೆಯಾಗುತ್ತದೆ, ಯಾವುದೇ ಬದಲಾವಣೆ ಇಲ್ಲ. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ 1ರಿಂದ ಕಡಿಮೆಯಾಗುತ್ತದೆ. 11ನೆಯ ಪ್ರಶ್ನೆ, ಮೂತ್ರದಲ್ಲಿ ಸಕ್ಕರೆಯನ್ನು ಪತ್ತೆ ಹಚ್ಚಲು ಯಾವ ಪ್ರತಿವಿಷ ಅಥವಾ ಪರಿಹಾರವನ್ನು ಬಳಸಲಾಗುತ್ತದೆ? ಆಪ್ಷನ್ಗಳು: ಟೊಲೆನ್ಸು, ಬೇಯರ್ಸು, ಬ್ರಾಡಿಸ್ಸು, ಬೀಳುವಿಕೆಗಳು. ಇದಕ್ಕೆ ಸರಿಯಾದ ಉತ್ತರ ಬ್ರಾಡಿಸ್. 12ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ಕೆಟ್ಟ ವಾಹಕವಾಗಿದೆ? ಆಪ್ಷನ್ಗಳು: ಗ್ರಾಫೈಟು, ಅಲ್ಯೂಮಿನಿಯಮ್ಮು, ವಜ್ರ. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ವಜ್ರ. ಇನ್ನು 13ನೆಯ ಪ್ರಶ್ನೆ, ಚಾಕುವಿನಿಂದ ಕತ್ತರಿಸಬಹುದಾದ ಲೋಹ ಯಾವುದು? ಆಪ್ಷನ್ಗಳು: ಸೋಡಿಯಮ್ಮು, ಅಲ್ಯೂಮಿನಿಯಮ್ಮು, ಬೆಳ್ಳಿ, ತಾಮ್ರ. ಇದಕ್ಕೆ ಸರಿಯಾದ ಉತ್ತರ ಸೋಡಿಯಂ. ಇನ್ನು 14ನೆಯ ಪ್ರಶ್ನೆ, ಚಿಕನ್ ಗುನ್ಯಾ ಯಾವ ಪರಾವಲಂಬಿಯ ಕಡಿತದಿಂದ ಉಂಟಾಗುತ್ತದೆ? ಆಪ್ಷನ್ಗಳು: ಸೊಳ್ಳೆ, ಹಂದಿ, ಕೋಳಿ, ಬ್ಯಾಕ್ಟೀರಿಯಾ. ಇದಕ್ಕೆ ಸರಿಯಾದ ಉತ್ತರ ಸೊಳ್ಳೆಯಿಂದ. ಇನ್ನು
15ನೆಯ ಪ್ರಶ್ನೆ, ಯಾವ ರಾಸಾಯನಿಕವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ? ಆಪ್ಷನ್ಗಳು ಕ್ಲೋರೋಫಾರ್ಮ್ಗಳು, ಕ್ಲೋರೋಡಿನ್, ಯೂರಿಯಾ, NPK. ಇದಕ್ಕೆ ಸರಿಯಾದ ಉತ್ತರ ಕ್ಲೋರೋಡಿನ್. ಇನ್ನು 16ನೆಯ ಪ್ರಶ್ನೆ, ಧಾನ್ಯಗಳಿಂದ ಶಿಲೀಂಧ್ರವನ್ನು ತೆಗೆದುಹಾಕಲು ಉತ್ತಮ ವಿಧಾನ ಯಾವುದು? ಆಪ್ಷನ್ಗಳು ಆಮ್ಲ, NPK, ನ್ಯೂಮಸ್ಸು, ಪ್ರೋಪಿಯೋನಿಕ್. ಇದಕ್ಕೆ ಸರಿಯಾದ ಉತ್ತರ ಪ್ರೋಪಿಯೋನಿಕ್. ಇನ್ನು 17ನೆಯ ಪ್ರಶ್ನೆ, ಕಾಲರಾಕ್ಕೆ ಕಾರಣವೇನು? ಅಂದರೆ ಕಾಲರಾ ರೋಗಕ್ಕೆ ಕಾರಣವೇನು? ಆಪ್ಷನ್ಗಳು ವಿವೇರಿಯೋ ಕಾಲರಾ, ಹಂದಿ, ಕೋಳಿ, ಬ್ಯಾಕ್ಟೀರಿಯಾ. ಇದಕ್ಕೆ ಸರಿಯಾದ ಉತ್ತರ ವಿವೇರಿಯೋ ಕಾಲರಾ. ಇನ್ನು 18ನೆಯ ಪ್ರಶ್ನೆ, ಇದು ವಿಷಕಾರಿ ಅನಿಲವೇ? ಆಪ್ಷನ್ಗಳು ಸಾರಜನಕ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಮಿಥೇನ್, ಓಝೋನ್. ಇದಕ್ಕೆ ಸರಿಯಾದ ಉತ್ತರ ಸಲ್ಫರ್ ಡೈಆಕ್ಸೈಡ್. 19ನೆಯ ಪ್ರಶ್ನೆ, ಕಾಮಲೆ ದೇಹದ ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ? ಆಪ್ಷನ್ಗಳು ಯಕೃತ್ತು, ಮೂತ್ರಪಿಂಡ, ಶ್ವಾಸಕೋಶಗಳು, ನರಮಂಡಲ. ಇದಕ್ಕೆ ಸರಿಯಾದ ಉತ್ತರ ಯಕೃತ್. ಇನ್ನು 20ನೆಯ ಪ್ರಶ್ನೆ, ಅಸ್ಥಿಪಂಜರದ ವಯಸ್ಸನ್ನು ಯಾವ ವಿಧಾನದಿಂದ ನಿರ್ಧರಿಸಲಾಗುತ್ತದೆ? ಆಪ್ಷನ್ಗಳು ಕಬ್ಬಿಣದ ಡೆಂಟಿಂಗ್, ಕಾರ್ಬನ್ ಡೇಟಿಂಗ್ ವಿಧಾನ, ತಾಮ್ರದ ಡೇಟಿಂಗ್, ಅರ್ಜೆಂಟೀನಾ. ಇದಕ್ಕೆ ಸರಿಯಾದ ಉತ್ತರ ಕಾರ್ಬನ್ ಡೇಟಿಂಗ್ ವಿಧಾನ. 21ನೆಯ ಪ್ರಶ್ನೆ, ತರಂಗಾಂತರದ SI ಘಟಕ ಯಾವುದು? ಆಪ್ಷನ್ಗಳು 2ನೆಯ ಮೀಟರು, ನಿಮಿಷ, ಸೆಂಟಿಮೀಟರ್. ಇದಕ್ಕೆ ಸರಿಯಾದ ಉತ್ತರ ಮೀಟರ್. 22ನೆಯ ಪ್ರಶ್ನೆ, ಯಾವುದು ಕಡಿಮೆ ತರಂಗಾಂತರಗಳನ್ನು ಹೊಂದಿದೆ? ಆಪ್ಷನ್ಗಳು ನೇರಳಾತೀತ, ಹಸಿರು, ನೇರಳೆ ಬಣ್ಣ, ಕಪ್ಪು. ಇದಕ್ಕೆ ಸರಿಯಾದ ಉತ್ತರ ನೇರಳೆ ಬಣ್ಣ. 23ನೆಯ ಪ್ರಶ್ನೆ, ಯಾರಿಗೆ ಅತಿ ಹೆಚ್ಚು ನುಗ್ಗುವ ಶಕ್ತಿ ಇದೆ? ಆಪ್ಷನ್ಗಳು ಆಲ್ಫಾ, ಬೀಟಾ, ಥೀಟಾ, ಗಾಮಾ. ಇದಕ್ಕೆ ಸರಿಯಾದ ಉತ್ತರ ಗಾಮಾ. 24ನೆಯ ಪ್ರಶ್ನೆ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವುದು ಯಾವುದು? ಆಪ್ಷನ್ಗಳು ಡೈನಮೋ, ಮೀಟರು, ಬ್ಯಾಟರಿ, ಟ್ರಾನ್ಸಿಸ್ಟರ್. ಇದಕ್ಕೆ ಸರಿಯಾದ ಉತ್ತರ ಡೈನಮೋ. 25ನೆಯ ಪ್ರಶ್ನೆ, SI ಯೂನಿಟಿ ಇಲ್ಯೂಮಿನೇಷನ್ ಡ್ಯಾಶ್ ಇದು ಯಾವುದು? ಆಪ್ಷನ್ಗಳು ಜ್ಯೋತಿರ್ವರ್ಷ, ಲಕ್ಸ್, ಪ್ಯಾಸ್ಕಲ್, ನ್ಯೂಟನ್. ಇದಕ್ಕೆ ಸರಿಯಾದ ಉತ್ತರ ಲಕ್ಸ್. ಇನ್ನು 26ನೆಯ ಪ್ರಶ್ನೆ, ಲೋಹದಲ್ಲಿ ಲೋಹದ ಮಿಶ್ರಣವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಗಳು ಮಿಶ್ರಣ, ಅಂಶಗಳು, ಪರಮಾಣು, ಮಿಶ್ರಲೋಹ. ಇದಕ್ಕೆ ಸರಿಯಾದ ಉತ್ತರ ಮಿಶ್ರಲೋಹ. 27ನೆಯ ಪ್ರಶ್ನೆ, ಒಂದು ತಂತಿಯಲ್ಲಿ ಏಕರೂಪದ ವಿದ್ಯುತ್ ಪ್ರವಾಹ ಹರಿಯುತ್ತದೆ, ಆ ತಂತಿಯ ಮೇಲೆ ಏನಾಗುತ್ತದೆ? ಆಪ್ಷನ್ಗಳು ಕಾಂತೀಯ ಕ್ಷೇತ್ರ ಮಾತ್ರ, ವಿದ್ಯುತ್ ಕ್ಷೇತ್ರ ಮಾತ್ರ, A ಮತ್ತು B ಎರಡೂ. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಕಾಂತೀಯ ಕ್ಷೇತ್ರ ಮಾತ್ರ. ಇನ್ನು 28ನೆಯ ಪ್ರಶ್ನೆ, ಇವುಗಳಲ್ಲಿ ಯಾವುದು ಘನ ಇಂಧನವಾಗಿದೆ? ಆಪ್ಷನ್ಗಳು ಸೀಮೆ ಎಣ್ಣೆ, ಪೆಟ್ರೋಲು, ಇದ್ದಿಲು, ಅನಿಲ. ಇದಕ್ಕೆ ಸರಿಯಾದ ಉತ್ತರ ಇದ್ದಿಲು. ಇನ್ನು 29ನೆಯ ಪ್ರಶ್ನೆ, ಯುರೇನಿಯಂ ಅನ್ನು ನಿರ್ವಾತದಲ್ಲಿ ಇರಿಸಿದರೆ ಅದು ಅದರ ಮೇಲೆ ಯಾವ ಪರಿಣಾಮ ಬೀರುತ್ತದೆ? ಆಪ್ಷನ್ಗಳು ಯಾವುದೇ ಪರಿಣಾಮ ಬೀರುವುದಿಲ್ಲ, ತಾಪಮಾನದಲ್ಲಿ ಹೆಚ್ಚಳ, ತಾಪಮಾನದಲ್ಲಿ ಇಳಿಕೆ. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಇದು ಯಾವುದೇ ಪರಿಣಾಮ ಬೀರುವುದಿಲ್ಲ. ಇನ್ನು ಕೊನೆಯ ಪ್ರಶ್ನೆ 30ನೆಯ ಪ್ರಶ್ನೆ, ಮಿಂಚಿನ ಅರ್ಥವೇನು? ಆಪ್ಷನ್ಗಳು ತಾಪಮಾನದಲ್ಲಿ ಹೆಚ್ಚಳ, ಚಾರ್ಜ್ನ ನೆಲದ ಸಂಪರ್ಕ, ಕಾಂತೀಯ ಕ್ಷೇತ್ರ, ಆರ್ದ್ರತೆಯಲ್ಲಿ ಇಳಿಕೆ. ಇದಕ್ಕೆ ಸರಿಯಾದ ಉತ್ತರ ಚಾರ್ಜ್ನ ನೆಲದ ಸಂಪರ್ಕ. ಈ ಒಟ್ಟು 30 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.